3 ದಿನಗಳ ಕಾಲ ಬಸ್ ವಿಮೆನ್ನ ವಿವಿಧ ತಂಡಗಳಿಂದ 180ಕ್ಕಿಂತ ಹೆಚ್ಚು ಮಂದಿ ಒಂದೇ ಸ್ಥಳದಲ್ಲಿ ಸೇರಿದರು. ಕ್ಷೇತ್ರ ತಂಡಗಳಿಂದ ಕೇಂದ್ರ ಕಚೇರಿಗಳವರೆಗೆ, ನಾಯಕತ್ವದಿಂದ ಸಮುದಾಯದ ಧ್ವನಿಗಳವರೆಗೆ ಅನೇಕರಿಗೆ ಇದು ಮೊದಲ ಬಾರಿಗೆ ಮುಖಾಮುಖಿಯಾಗಿ ಭೇಟಿಯಾಗುವ ಕ್ಷಣವಾಗಿತ್ತು. ಈ ಶಿಬಿರವು ಒಂದು ವಿರಾಮವಾಗಿತ್ತು, ಕೇಳುವ, ಚಿಂತಿಸುವ ಮತ್ತು ಪ್ರತಿಯೊಬ್ಬರ ಪಾತ್ರವನ್ನು ಅರ್ಥ ಮಾಡಿಕೊಳ್ಳುವ ಅವಕಾಶವಾಗಿತ್ತು. ಯಾರಾದರೂ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದನ್ನು ಅಥವಾ ಇತರರನ್ನು ಬೆಂಬಲಿಸುವುದನ್ನು ನೀವು ನೋಡಿದ ಕ್ಷಣವನ್ನು ಹಂಚಿಕೊಳ್ಳಬಹುದೇ? ಈ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ಒಬ್ಬರು ಮಮತಾ ಬಿಆರ್ ಅಂತ ಹೇಳಿ ಸ್ಟಾಫ್ ಇದ್ರು. FA ಆಗಿ ಅಂದರೆ ಫೀಲ್ಡ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ರು. ಅವರು ರೀಸೆಂಟಾಗಿ ಪ್ರಮೋಷನ್ ಆಗಿ ಮಾಸ್ಟರ್ ಟ್ರೈನರ್ ಆದಮೇಲೆ ಅಲ್ಲಿಯ ಕೆಲಸಗಳನ್ನು ಮಾಡ್ತಾನು ನಮ್ಮ ಟೀಮ್ ಜೊತೆಗೂ ಕೂಡ ಅವರು ತುಂಬ ಬಾಂಧವ್ಯನ ಬೆಳೆಸಿದ್ದಾರೆ. ಅದೇ ರೀತಿ ಫೀಲ್ಡಿಗೆ ಹೋಗೋದಾಗಲಿ, ಪ್ಲ್ಯಾನಿಂಗ್ಗಳನ್ನು ಕೊಡೋದಾಗಲಿ, ಮತ್ತು ಮೊಬಿಲೈಜೇಷನ್ ಮಾಡೋದಾಗಲಿ, ಸ್ಪೆಷಲಿ ಶಕ್ತಿ ನಿಧಿಯನ್ನು ನಾವೇನು ಮೊಬಿಲೈಸ್ ಮಾಡ್ತೇವೆ, ಮಹಿಳೆಯರಿಗೆ ಅವೇರ್ನೆಸ್ ಕೊಡ್ತೇವೆ, ಆ ವಿಚಾರದಲ್ಲಿ ಮಾತಾಡೋದಾದರೆ ಅವರು ತುಂಬ ಸಪೋರ್ಟಿವ್ ಆಗಿ ಇತರ FAಗಳಿಗೆ, ಇನ್ನೇನು 2 FAಗಳಿದ್ದಾರೆ, ರಾಜೇಶ್ವರಿ ಮತ್ತು ಸಹನಾ ಅನ್ನೋರಿಗೆ, ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅಥವಾ ಅಫಿಷಿಯಲಿ ವರ್ಕ್ಗಳೇನೇನಿದೆ ಅವುಗಳಿಗೂ ಕೂಡ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಮಹಿಳೆಯರು ದೈನಂದಿನ ನಾಯಕತ್ವಕ್ಕೆ ಕಾಲಿಡುವುದನ್ನು ನೀವು ಗಮನಿಸಿದ್ದೀರೇ? ಯಾವ ರೀತಿಯ ಕ್ರಮಗಳು ನಿಮ್ಮನ್ನು ಯಾರನ್ನಾದರೂ ನಂಬುವಂತೆ ಅಥವಾ ಅವಲಂಬಿಸುವಂತೆ ಮಾಡುತ್ತವೆ? ನಾನು ತರಬೇತಿ ಕೊಡೋಕೆ ಅಂತ ಹೋಗಿದ್ದೆ, ವ್ಯಾಪಾರ ತರಬೇತಿ ಅಂತ. ಆವಾಗ ಸುಧಾರಾಣಿ ಅನ್ನೋರು ಪರಿಚಯ ಆಗಿದ್ರು. ಅವ್ರಿಗೆ ಈ ಮನೆ ಆಯಿತು, ಹೊರಗಡೆ ಎಲ್ಲೂ ಹೋಗ್ತಾ ಇರಲಿಲ್ಲ, ಮನೆಯಲ್ಲೇ ಇದ್ದರು. ನಾನು ಟ್ರೈನಿಂಗ್ ಕೊಡೋಕೆ ಹೋದಾಗ ಅವರು ನನಗೆ ಪರಿಚಯ ಆದರು. ಆವಾಗ ನಾನು ಅವ್ರಿಗೆ ತರಬೇತಿಯನ್ನು ಕೊಟ್ಟೆ. ತರಬೇತಿ ಕೊಟ್ಟ ನಂತರ ಅವ್ರು ಯಾವ ರೀತಿ ಬದಲಾದರು ಅಂದರೆ ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಅವರು ತರಬೇತಿ ಪಡ್ಕೊಂಡ ನಂತರ ಬೇರೆ ಬೇರೆ ಸ್ಕಿಲ್ ಟ್ರೈನಿಂಗ್ ಎಲ್ಲ ತೊಗೊಂಡ್ರು. ಅವರಲ್ಲಿ ಸ್ಕಿಲ್ ಟ್ರೈನಿಂಗ್ ತೊಗೊಂಡಿದ್ದಾದಮೇಲೆ ಅವರು ಇವಾಗ 30 ಜನಕ್ಕೆ ತರಬೇತಿಯನ್ನು ಕೊಡ್ತಿದ್ದಾರೆ. ಹೆಂಗೆ ಅಂದರೆ ಅವರು ತುಂಬ ಧೈರ್ಯವಂತರಾಗಿದ್ದಾರೆ. ಎಲ್ಲಿ ಕಳಿಸಿದ್ರು ನಾನು ಟ್ರೈನಿಂಗ್ ಮಾಡೋ ಕೆಪಾಸಿಟಿ ಅವರಲ್ಲಿ ಬಂದಿದೆ. ನಮ್ಮ ಟ್ರೈನಿಂಗ್ ತೊಗೊಂಡಾದ್ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಅನ್ನೋದು ಬೆಳೆದಿದೆ. ಮಾತುಗಾರಿಕೆಯಲ್ಲಿ ತುಂಬ ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ಅವರು 30 ಜನಕ್ಕೆ ವ್ಯಾಪಾರ ತರಬೇತಿಯನ್ನು ಕೊಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಅವರು ತಿಳ್ಕೊಳೋದಲ್ದೇ ಇನ್ನೂ 30 ಜನನ ತರಬೇತಿ ಕೊಟ್ಟು ಅವ್ರ ಥರ ಬದಲಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ನಿಮ್ಮ ಕೆಲಸದಲ್ಲಿ ವಿಶೇಷವಾಗಿ ಒತ್ತಡದ ಕ್ಷಣಗಳಲ್ಲಿ ನಾಯಕತ್ವವು ಹೇಗಿರುತ್ತದೆ? ಅದು ಪರೋಕ್ಷವಾಗಿ ಮಹಿಳೆಯರ ಅನುಭವದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಸಾಮಾನ್ಯವಾಗಿ ನಮ್ಮ ಕೆಲಸಗಳಲ್ಲಿ ಒತ್ತಡ ಹೇಗಿರುತ್ತೆ ಅಂತ ನೋಡುವಾಗ, ನಾವು ಟೀಮನ್ನು ಮ್ಯಾನೇಜ್ ಮಾಡುವಾಗ, ಮಾನಿಟ್ರಿಂಗ್ ಮಾಡುವಾಗ ಸಾಕಷ್ಟು ವಿಷಯಗಳು ಅದರಲ್ಲಿ ಇರುತ್ತೆ. ಸಮಸ್ಯೆಗಳು ಬಂದಾಗ ಅದರ ಮೂಲವನ್ನು ನೋಡಬೇಕಾಗತ್ತೆ. ನಾವು ಮೇಲ್ಮೇಲೆ ನಾವು ವಿಚಾರಗಳನ್ನು ತಿಳ್ಕೊಂಡು ಯಾವುದೇ ಸಮಸ್ಯೆಗೆ ಪರಿಹಾರ ಹುಡುಕೋಕ್ಕಾಗಲ್ಲ. ಯಾವಾಗ ಅದಕ್ಕೆ ಪರಿಹಾರವನ್ನು ನೋಡಬೇಕು, ಮೂಲವನ್ನು ಹುಡುಕಿದಾಗ ಅಷ್ಟೇ ಪರಿಹಾರ ಸಿಗುವಂಥದ್ದು. ನಾವು ಸೊಲ್ಯೂಷನ್ ಓರಿಯೆಂಟೆಡ್ ಆಗಿ ಥಿಂಕ್ ಮಾಡಿದಾಗ ಮಾತ್ರ ಅಲ್ಲಿ ಸೂಕ್ತವಾದಂತಹ ಪರಿಹಾರವನ್ನು ಹುಡುಕ್ಲಿಕ್ಕೆ ಸಮಸ್ಯೆಗೆ ಸಾಧ್ಯ ಆಗುತ್ತೆ. ಆವಾಗ ನಾವು ನಮ್ಮ ಸ್ಟ್ರೆಸ್ಫುಲ್ಲಾಗಿ ನಾವು ಯೋಚನೆ ಮಾಡೋದಕ್ಕಿಂತ ತಾಳ್ಮೆಯಿಂದ ಕೂತು ಏನಾಗ್ತಿದೆ, ಏನು ಸಮಸ್ಯೆ ಆಗ್ತಿದೆ, ಮತ್ತು ಯಾಕೆ ಆಗ್ತಿದೆ ಅದು, ಮತ್ತು ಏನೆಲ್ಲ ಅದರಿಂದ ಇಂಪ್ಯಾಕ್ಟ್ ಆಗ್ತಿದೆ, ಯಾರ ಮೇಲೆಲ್ಲ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಯೋಚನೆ ಮಾಡಿದರೆ ಮಾತ್ರ ನಾವು ಮೂಲವನ್ನು ಹುಡುಕ್ಲಿಕ್ಕೆ ಸಾಧ್ಯ, ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ವಿಶೇಷವಾಗಿ ಹೆಣ್ಣುಮಕ್ಳ ಜೊತೆ ಅಥವಾ ಹೆಣ್ಣುಮಕ್ಳು ಸ್ಟಾಫ್ ಜೊತೆ ನಾವು ಕೆಲಸ ಮಾಡುವಾಗ ಸೂಕ್ಷ್ಮವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಪ್ರತಿಯೊಂದು ದಿಕ್ಕಿನಲ್ಲೂ ಕೂಡ. ಯಾಕೆಂದರೆ ಅವರು ತಗೊಳ್ಳುವಂಥ ರೀತಿ ಹೇಗಿರುತ್ತೆ, ನಾವು ಮಾತಾಡೋದು ಅಷ್ಟೇ ಅಲ್ಲ, ಅವರು ಅದನ್ನು ಯಾವ ರೀತಿ ತಗೊಳ್ತಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮಾತಿನ ಮೇಲೆ, ನಾವು ಬಳಸುವಂಥ ಶಬ್ದಗಳ ಮೇಲೆ ನಿಗಾ ಇಟ್ಕೊಂಡು ನಾವು ಮಾತಾಡೋದು ನಮಗೆ ತುಂಬ ಸೂಕ್ತ ಅಂತ ಅನಿಸುತ್ತೆ. ನಿಮ್ಮ ಹಳ್ಳಿಯಲ್ಲಿ ಜನರು ನಾಯಕರನ್ನು ಹೇಗೆ ಗುರುತಿಸುತ್ತಾರೆ? ಯಾವ ರೀತಿಯ ನಡವಳಿಕೆ ಮಹಿಳೆಯರ ಗೌರವವನ್ನು ಗಳಿಸುತ್ತದೆ? ಎಲ್ಲರೂ ನಾಯಕರಾಗಕ್ಕೆ ಆಗಲ್ಲ. ಯಾಕೆ ಅಂದರೆ ನಾಯಕರಿಗೆ ಆದ ಗುಣಲಕ್ಷಣಗಳಿರುತ್ತೆ. ನಾಯಕ ಯಾವಾಗ್ಲೂ ಒಳ್ಳೆ ಕೆಲಸಗಳನ್ನು ಮಾಡಬೇಕು, ನಾನು ಅಂತ ಬದುಕಲ್ಲ ನಾಯಕ, ನಾವು ಅಂತ ಬದುಕ್ತಾನೆ, ಅಂಥವ್ರು ನಾಯಕರು ಮಾಡ್ತಾರೆ. ಅವ್ನಿಗೆ ಆತ್ಮವಿಶ್ವಾಸ ಇರುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಬಡವರು ಅಂಥವ್ರ ಕಡೆ ಎಲ್ಲ ಗಮನ ಕೊಡ್ತಾನೆ. ಹೆಚ್ಚಾಗಿ ಹಳ್ಳಿ ಉದ್ಧಾರದ ಕಡೆ ನೋಡ್ತಾನೆ. ಶಾಲೆ ಕಾಲೇಜುಗಳು ಅಂಥ ಕಡೆ ಎಲ್ಲ ನೋಡಿ ಹೆಣ್ಮಕ್ಳನ್ನ ಉದ್ಧಾರ ಮಾಡೋ ಇದ್ರ ಮಟ್ಟದಲ್ಲಿರ್ತಾನೆ. ಒಟ್ಟು ಅವ್ರಿಗೆ ಆತ್ಮಸ್ಥೈರ್ಯ ಅನ್ನೋದು, ಸೇವಾ ಮನೋಭಾವನೆ ಇರೋಂಥವ್ರನ್ನ ನಾಯಕರಾಗಿ ನಮ್ಮ ಹಳ್ಳಿಗಳಲ್ಲಿ ಗುರುತಿಸ್ತಾರೆ. ಒಬ್ಬ ನಾಯಕ ಹಳ್ಳಿ ಹೆಣ್ಣು ಮಗುಗೆ ಒಳ್ಳೆ ಗೌರವ ಸ್ಥಾನ ಕೊಡ್ತಾನೆ. ಆಕೆನ ಒಳ್ಳೆ ರೀತಿಯಲ್ಲಿ ಪೂಜ್ಯ ಭಾವನೆಯಿಂದ ನೋಡ್ತಾನೆ.
ಒಂದು ಒಂದು ಹೆಣ್ಮಗುಗೆ ಏನು ಗೌರವ ಕೊಡಬೇಕು ಅದು ಕೊಟ್ಕೊಂಡು ಬರ್ತಾನೆ. ಅದಕ್ಕೋಸ್ಕರ ನಮ್ಮಲ್ಲಿ ನಾಯಕನ್ನ ಹೆಣ್ಮಕ್ಳು ಇಷ್ಟಪಡ್ತಾರೆ. ಒಬ್ಬ ನಾಯಕಿನ ಹಳ್ಳಿನಲ್ಲಿ ಹೇಗೆ ಗುರುತಿಸ್ತಾರೆ ಅಂದರೆ ಆಕೆ ತನ್ನ ಕುಟುಂಬಕ್ಕಾಗೇ ಇರಲ್ಲ, ಹಳ್ಳಿಗಾಗಿ ಶ್ರಮಿಸ್ತಾಳೆ ಅನಿಸುತ್ತೆ. ಅವಳಿಗೆ ಬೇರೆಯವರು ಕಷ್ಟ ಸುಖ ಅರ್ಥಕೊಳ್ಳೋ ಮನೋಭಾವ ಇರುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಬೇಕು, ಒಂದು ಅಂಗನವಾಡಿಯಿಂದ ಸ್ಕೂಲಿನ ತನಕ ಎಲ್ಲರನ್ನೂ ಗಮನಿಸಬೇಕು, ನನ್ನದೇ ಅಂತೀರ ನಮ್ಮದು ಅಂತ ಬೆಳೆಸ್ಬೇಕು. ಆ ಥರ ಮನೋಭಾವ ಹೊಂದಿರೋವ್ರನ್ನ ನಾಯಕಿಯಾಗಿ ನಾವು ಹಳ್ಳಿಗಳಲ್ಲಿ ಗುರುತಿಸ್ಕೋತೀವಿ. ಈ ರಿಟ್ರೀಟ್ ಬಸ್ ವುಮೆನ್ ಅನ್ನು ಮುಂದುವರಿಸುವುದು ಕೇವಲ ನಾವು ಮಾಡುವ ಕೆಲಸ ಮತ್ತು ಅದರ ಪರಿಣಾಮ ಮಾತ್ರವಲ್ಲ, ಆ ಮಧ್ಯೆ ನಾವು ನಿರ್ಮಿಸುವ ಸಂಬಂಧಗಳು ಆಗಿವೆ ಎಂಬುದನ್ನು ನೆನಪಿಸಿತು.